ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. 76 ಮತ್ತು 77 2 ದಿವಸದ ವೀಡಿಯೋವನ್ನು ಇವತ್ತು ಹಾಕ್ತಾ ಇದ್ದೇನೆ. ಇವತ್ತು ನಾನು 75 ಏನು ಮಾಡಿದ್ದೆ ಅದೇ ಹಿಟ್ಟಿತ್ತು. ಆದ ಕಾರಣ ಅದನ್ನೇ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಮಾಡ್ತಾ ಇದ್ದೇನೆ. ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್. ಈಗ ನನ್ನ ಒಂದು ವಾರದಿಂದ ನನ್ನ ಒಂದು ಫುಡ್ ರುಟೀನನ್ನು ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೇನೆ. ತುಂಬ ಪ್ರೋಟೀನ್ ಇಂಟೇಕನ್ನು ಜಾಸ್ತಿ ಮಾಡ್ಕೊಂಡಿದ್ದೇನೆ. ಪ್ರೋಟೀನ್ ಮೊದಲಿನ ಹಾಗೆ ಇರಲಿಲ್ಲ ಫುಡ್ಡು. ನೀವು ನೋಡಿದರೆ ಗೊತ್ತಾಗ್ಬೋದು. ಇದ್ರ ಮೇಲೆ ಕೂಡ ನಾನು ಸ್ವಲ್ಪ ಪನ್ನೀರನ್ನು ಹಾಕ್ಕೊಂಡಿದ್ದೇನೆ, ಮೇಲೆ ಎಳ್ಳನ್ನು ಹಾಕ್ಕೊಂಡಿದ್ದೇನೆ. ಇದಾಗಿತ್ತು ನನ್ನ 76 ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟು. ಹಾಗೆ ಮಧ್ಯಾಹ್ನ ಲಂಚಿಗೆ ಕೂಡ ಪನ್ನೀರನ್ನು ಸ್ಲೈಸ್ ಮಾಡಿ ಪ್ರೋಟೀನಿಗೆ ತಗೊಂಡಿದ್ದೇನೆ. ಜೊತೆಗೆ ಫೈಬರಿಗೆ ಅಲಸಂದೆ ಪಲ್ಯ, ಒಂದು ಗ್ಲಾಸ್ ಮಜ್ಜಿಗೆ ನೀರು ಜಾಸ್ತಿ ಕುಡೀರಿ. ಸಮ್ಮರ್ ಇದೆ, ಚೆನ್ನಾಗಿ ವರ್ಕೌಟ್ ಮಾಡಿ, ಎಕ್ಸಸೈಸ್ ಮಾಡಿ. ಹಾಗೆ ನಾನು ಕುಚ್ಚಲಕ್ಕಿ ಅನ್ನ ಒಂದು 2 ಸೌಟಷ್ಟು ತಗೊಂಡಿದ್ದೇನೆ. ಫುಡ್ ತುಂಬ ಕಮ್ಮಿ ತಿಂದು ನಾನು ವೆಯ್ಟ್ ಲಾಸ್ ಆಗ್ತೇನೆ ಅಂತ ಹೇಳಿದರೆ ಅದು ಖಂಡಿತ ಸಾಧ್ಯ ಇಲ್ಲ. ಆಹಾರ ಕಡಿಮೆ ತಿನ್ನಬೇಕು, ಆದರೆ ಪೌಷ್ಟಿಕಾಂಶ ಇರುವಂಥದ್ದು, ಪ್ರೋಟೀನ್ ರಿಚ್, ಫೈಬರ್ ಹಾಗೆ ಲೋ ಕಾರ್ಬ್ ತಿಂತಾ ಹೋದರೆ ತುಂಬಾ ಒಳ್ಳೆಯದು. ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡಲಿಕ್ಕಾಗ್ತಾ ಇಲ್ಲ. ಹಾಗೆ ಸಾಯಂಕಾಲ ಅಂದರೆ ನೈಟ್ ಡಿನ್ನರಿಗೆ ನಾನು ಓಟ್ಸು, ದ್ರಾಕ್ಷಿ ಹಾಕ್ಕೊಳ್ತಿದ್ದೇನೆ. ಇದರಲ್ಲಿ ಡ್ರೈ ಫ್ರೂಟ್ಸು, ವಾಲ್ನಟ್ ಇದೆ, ದ್ರಾಕ್ಷಿ ಇದೆ, ಬಾದಾಮಿ ಇದೆ, ಹಾಗೆ ಸೀಡ್ಸ್ಗಳನ್ನೆಲ್ಲ ಹಾಕಿ ಮಾಡ್ಕೊಂಡಿದ್ದು. ಅದರ ಮೊದಲು ನಾನೊಂದು ಕೆಲವು ಫ್ರೂಟ್ಸ್ ತಿಂದಿದ್ದೆ. ಸಣ್ಣ ಕಾಡು ಮಾವಿನ ಹಣ್ಣಿತ್ತು ಒಂದೆರಡು, ಅದನ್ನು ತಿಂದಿದ್ದೆ. ಆ ಥರ ಎಲ್ಲ ತಿಂದಿದ್ದೆ. ಮತ್ತು ಬೇರೆ ಏನೂ ತಿಂದಿರಲಿಲ್ಲ ನಾನು ಈವ್ನಿಂಗ್. ಅದಾದ ನಂತರ ನೆಕ್ಸ್ಟ್ ಡೇ ದೋಸೆಗೆ ನಾನು ಹೊರಗಡೆ ಹೋಗಿದ್ದೆ, ಹಾಗಾಗಿ ಈವ್ನಿಂಗ್ ಇದ್ದೇನು ವೀಡಿಯೋ ಇರಲಿಲ್ಲ. ನೆಕ್ಸ್ಟ್ ಡೇ ಬೊಂಡ ದೋಸೆ ಮಾಡಿದ್ದೆ. ಬೊಂಡದ ಬಾವೆ ಅಂತ, ನಾನು ಹೊರಗಡೆ ಹೋದ ಕಾರಣ ಬೊಂಡ ಕುಡಿದಿದ್ದೆ. ಅದರಲ್ಲಿ ಇದು ಗಂಜಿ ಬರುತ್ತಲ್ಲ, ಅದನ್ನು ತಗೊಂಡು ಮನೆಗೆ ಬಂದಿದ್ದೆ. ಸ್ವಲ್ಪ ಅಕ್ಕಿ ನೆನೆಸ್ಬಿಟ್ಟು ಅದಕ್ಕೆ ಈ ಗಂಜಿಯನ್ನು ಹಾಕಿ ಗ್ರೈಂಡ್ ಮಾಡಿಕೊಂಡು ದೋಸೆ ಮಾಡೋದು. ತುಂಬ ಚೆನ್ನಾಗಿರ್ತದೆ ಟೇಸ್ಟ್. ಹಾಗೆ ಇದಕ್ಕೆ ಸ್ವಲ್ಪ ಸಿಹಿ ಅಂದರೆ ಕಾಯಿ ಸುಳಿ ಬೆಲ್ಲ ಅಂತ ಹೇಳ್ತೇವೆ ನಾವು, ಅಥವಾ ತೆಂಗಿನಕಾಯಿ ತುರಿಗೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಸ್ವಲ್ಪ ತುಪ್ಪ, ಏಲಕ್ಕಿ ಎಲ್ಲ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಸೇರಿಸಿ ತಿನ್ನಲಿಕ್ಕೆ ಈ ದೋಸೆ ತುಂಬ ರುಚಿಯಾಗಿರ್ತದೆ. ಆದರೆ ನಾವೇನು ಮಾಡ್ದೋ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಆ ರೀತಿ ತಿನ್ನಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ಆದರೂ ಕೂಡ ಸ್ವಲ್ಪನೇ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡಿದ್ದೇನೆ. ಅದು ಮನಸ್ಸು ಕೇಳೋದಿಲ್ಲ, ಈ ಥರ ದೋಸೆಗೆ ನನಗೆ ಬೆಲ್ಲಕಾಯಿ ಬೇಕೇ ಬೇಕು. ಹಾಗೆ ಚಟ್ನಿ ಮಾಡ್ಕೊಂಡಿದ್ದೇನೆ. 2 ದೋಸೆಯನ್ನು ನಾನು ಬ್ರೇಕ್ಫಾಸ್ಟಿಗೆ ತಗೊಂಡಿದ್ದೇನೆ. ತುಂಬ ಇಷ್ಟ ಆಯಿತು. ಹಾಗೆ ಪ್ರೋಟೀನ್ಗೆ ಏನು ಇಲ್ಲಲ್ಲ ಅಂತ ಅನ್ನಿಸಿತು ನನಗೆ. ಬರೀ ಈ ದೋಸೆಯಲ್ಲಿ ಏನೋ ನಮಗೆ ಪ್ರೋಟೀನ್ ಸಿಗೋದಿಲ್ಲ. ಅದಕ್ಕೆ ಮೊಳಕೆ ಬರಿಸಿದ ಹೆಸರು ಕಾಳು ಫ್ರಿಜ್ಜಲ್ಲಿತ್ತು, ಅದನ್ನು ಬೇಯಿಸ್ಕೊಂಡೆ ಕುಕ್ಕರಲ್ಲಿ. ಬೇಯಿಸಿ ಅದಕ್ಕೆ ಸ್ವಲ್ಪ ಚಟ್ನಿಯನ್ನು ಹಾಕ್ಕೊಂಡು ಹೆಸರು ಕಾಳನ್ನು ತಿಂತಾಯಿದ್ದೇನೆ, ಫೈಬರ್ ರಿಚ್ ಆಗಿರಲಿಕ್ಕೆ. ಏನು ಅಂತ ಹೇಳಿದರೆ ಪ್ರೋಟೀನ್ ರಿಚ್ ರೂಢಿಯಾಗಿಬಿಟ್ರೆ ಆಮೇಲೆ ಬರೀ ದೋಸೆ ಎಲ್ಲ ತಿಂದರೆ ಏನೋ ಒಂದು ಸುಸ್ತಾದಾಗೆ ಬರೀ ಕಾರ್ಬೋಹೈಡ್ರೇಟನ್ನು ತಿನ್ನಬಾರ್ದು. ಪ್ರೋಟೀನನ್ನು ಆ್ಯಡ್ ಮಾಡಿಕೊಂಡು, ಫೈಬರನ್ನು ಆ್ಯಡ್ ಮಾಡಿಕೊಂಡು ಬ್ಯಾಲೆನ್ಸ್ಡ್ ಫುಡ್ಡನ್ನು ತಿನ್ನಬೇಕು. ಹಾಗೆ ಇವತ್ತು ಸೋಯಾ ಚಂಕ್ಸ್ ನಿಮಗೆ ಒಳ್ಳೆ ಪ್ರೋಟೀನ್ ಕೊಡ್ತದೆ. ಹಾಗೆ ಇಕನಾಮಿಕಲಿ ಕೂಡ ಬೆಸ್ಟು, ತುಂಬ ಕಡಿಮೆ ಅದಕ್ಕೆ ರೇಟ್ ಇದೆ. ಹಾಗಾಗಿ ಸೋಯಾ ಚಂಕ್ಸನ್ನು ಜಾಸ್ತಿ ಆ್ಯಡ್ ಮಾಡ್ಕೊಳ್ಬೋದು. ಯಾರಿಗೆ ಅದು ಕೆಲವರಿಗೆಲ್ಲ ಸೋಯಾ ಚಂಕ್ಸು ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರನೇ ಈ ರೆಸಿಪಿಯನ್ನು ಹೇಳ್ತಾ ಇದ್ದೇನೆ. ಈ ರೀತಿ ಬೇರೆ ಬೇರೆ ವೆರೈಟಿ ಅದನ್ನು ರೆಸಿಪಿಯನ್ನು ಮಾಡಿಕೊಂಡು ತಿನ್ನಿ. ಇದು ನೀವು ಪಲಾವ್ ಮಾಡಿಕೊಂಡು ಕೂಡ ತಿನ್ಬೋದು. ಈ ಥರ ಇದರಲ್ಲಿ ಬಿಸಿನೀರಲ್ಲಿ ಹಾಕ್ಕೊಳ್ಬೇಕು. ಸುರುವಿಗೆ 10 ನಿಮಿಷ ಅದನ್ನು ಹಾಗೆ ಇಡಬೇಕು. 10 ನಿಮಿಷ ಬಿಸಿನೀರಲ್ಲಿ, ಕುದಿಯುವ ನೀರಲ್ಲಿ ಹಾಕಿಟ್ರೆ ತುಂಬ ಸಾಫ್ಟಾಗಿ ಬರ್ತದೆ. ಆಮೇಲೆ ಅದರ ನೀರನ್ನೆಲ್ಲ ಹಿಂಡ್ಕೊಂಡು ಈ ಥರ ಬೌಲಿಗೆ ಹಾಕ್ಕೊಳ್ಬೇಕು. ಇನ್ನು ಇದಕ್ಕೆ ನಿಮಗೆ ಇಷ್ಟವಾದ ತರಕಾರಿಗಳನ್ನೆಲ್ಲ ಆ್ಯಡ್ ಮಾಡಬೇಕು. ನಾನಿಲ್ಲಿ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೇನೆ, ಈರುಳ್ಳಿ ಹಾಕ್ಕೊಂಡಿದ್ದೇನೆ, ಜೊತೆಗೆ ಕ್ಯಾರೆಟನ್ನು ತುರಿದು ಹಾಕ್ಕೊಂಡಿದ್ದೇನೆ. ಎಲ್ಲ ತರಕಾರಿಗಳನ್ನು ಆದಷ್ಟು ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಳ್ಳಿ. ಇದನ್ನು ಸ್ವಲ್ಪ ಅದಕ್ಕೆ ರುಚಿಗೆ ಉಪ್ಪು ಹಾಕ್ಕೊಂಡೆ. ಆಮೇಲೆ ಮಸಾಲೆಗೆ ಧನಿಯಾ ಪುಡಿ, ಜೀರಾ ಪುಡಿ, ಆಮೇಲೆ ಸ್ವಲ್ಪ ಹಳದಿ ಮತ್ತು ಮೆಣಸಿನ ಹುಡಿ, ಆಮೇಲೆ ಚಾಟ್ ಮಸಾಲವನ್ನು ಕೂಡ ಹಾಕ್ಕೊಂಡಿದ್ದೇನೆ. ನಮಗೆ ಚಟ್ಪಟ ಅಂತ ಇರಲಿ ಅಂಥೇಳಿ ಒಂದು ಸ್ವಲ್ಪ ಚಾಟ್ ಮಸಾಲವನ್ನು ಹಾಕ್ಕೊಂಡಿದ್ದೇನೆ. ಚಾಟ್ ಮಸಾಲ ತುಂಬ ಟೇಸ್ಟ್ ಕೊಡ್ತದೆ. ಇದನ್ನು ಸ್ಯಾಂಡ್ವಿಚ್ ಥರ ಮಾಡ್ಕೊಳ್ಬೋದು, ಅಥವಾ ಉಂಡೆ ಮಾಡಿಕೊಂಡು ಕಟ್ಲೆಟ್ ಥರ ಕೂಡ ಮಾಡ್ಕೊಳ್ಬೋದು. ಸ್ವಲ್ಪ ಬಾಂಡ್ ಇರಲಿ, ಅದು ಸ್ವಲ್ಪ ಚೆನ್ನಾಗಿ ಹಿಟ್ಟು ಉಂಡೆಗೆ ಬರಲಿ ಅಂತ ಹೇಳಿ 2-3 ಚಮಚದಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಕಲಸಿ ಇದನ್ನು ಉಂಡೆ ಮಾಡಿ ಕಟ್ಲೆಟ್ ಥರ ಕೂಡ ಮಾಡ್ಕೊಳ್ಬೋದು.
ಸ್ವಲ್ಪ ಎಣ್ಣೆ ಹಾಕಿ ಹಾಗೆ ಸಣ್ಣ ಉರಿಯಲ್ಲಿ ರೋಸ್ಟ್ ಮಾಡಿಕೊಂಡ್ರೆ ಕಟ್ಲೆಟ್ ಕೂಡ ಆಗ್ಬೋದು. ನಾನು ಸ್ಯಾಂಡ್ವಿಚ್ ಮಾಡಿಕೊಂಡೆ ಮಿಡ್ಲಲ್ಲಿ ನೋಡಿ, ಮತ್ತೆ ಪನ್ನೀರನ್ನು ಇಟ್ಕೊಂಡು ತಿಂದೆ. ಆದ ಕಾರಣ ಇದರಲ್ಲಿ ನಿಮಗೆ ಸುಮಾರು ಒಂದು 25 ಗ್ರಾಮಷ್ಟು ಪ್ರೋಟೀನ್ ಸಿಗ್ತದೆ ಇಷ್ಟು ತಿಂದರೆ. ಅದಕ್ಕೋಸ್ಕರ ನಾವು ಪ್ರೋಟೀನ್ ರಿಚ್ ಹೇಗೆ ಮಾಡೋದು, ಯಾವ ರೀತಿ ಮಾಡೋದು ಅಂತ ಥಿಂಕ್ ಮಾಡಬೇಕು. ಸುಮ್ಮನೆ ಎಂತ ತಿನ್ನೋದು ಅಂತ ಹೇಳೋದಲ್ಲ. ವೆಯ್ಟ್ ಲಾಸ್ ಆಗಬೇಕಂದ್ರೆ ಪ್ರೋಟೀನ್ ಆ್ಯಡ್ ಮಾಡಬೇಕು. ಯಾಕೆಂದರೆ ನಾನು ಪ್ರೋಟೀನ್ ಆ್ಯಡ್ ಮಾಡ್ತಾ ನನ್ನ ವೆಯ್ಟ್ ಡೌನ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಮೊನ್ನೆ ಏನೂ ಪ್ರೋಟೀನ್ ಅಷ್ಟೇ ಆಗಿ ತಿಂತಿರಲಿಲ್ಲ. ನನಗೆ ಪ್ರೋಟೀನ್ ಕಡಿಮೆ ಆಗ್ತಿತ್ತು ನನ್ನ ಶರೀರಕ್ಕೆ. ಯಾಕೆಂದರೆ ವೆಜಿಟೇರಿಯನ್ಗಳಿಗೆ ತುಂಬ ಕಡಿಮೆ ಆಗ್ತದೆ ನಾವು ತಿನ್ನುವ ಆಹಾರದಲ್ಲಿ ಪ್ರೋಟೀನ್ಗಳು. ಹಾಗೆ ಅಂತೇಳಿ ನಾನ್ ವೆಜಿಟೇರಿಯನ್ಗಳಿಗಾದರೆ ಆಟೋಮೆಟಿಕಲಿ ಅವರು ಎಗ್ ಚಿಕನ್ ಎಲ್ಲ ತಿನ್ನುವಾಗ ಅದರಲ್ಲಿ ಅವರಿಗೆ ಹೇರಳವಾಗಿ ಪ್ರೋಟೀನ್ ಸಿಗ್ತದೆ, ನಮಗೆ ಸಿಗೋದಿಲ್ಲ. ಮತ್ತು ಪ್ರೋಟೀನ್ ಪೌಡ್ರನ್ನೆಲ್ಲ ತಿನ್ನಲಿಕ್ಕೆ ಅದು ತುಂಬ ಕಾಸ್ಟ್ಲಿ. ಅದನ್ನೆಲ್ಲ ಎಲ್ರಿಗೂ ಪ್ರೋಟೀನ್ ಪೌಡರ್ ಇಂಟೇಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ರೀತಿ ನಮ್ಮ ಫುಡ್ಡಲ್ಲೇ ಪ್ರೋಟೀನನ್ನು ತಿನ್ನಬೇಕು. ಇದಾಗಿತ್ತು ನನ್ನ 77ನೇ ದಿವಸದ ಡಯಟ್. ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ವಿಡಿಯೋ ಲೈಕ್ ಮಾಡಿ. ಇವತ್ತಿನ ವಿಡಿಯೋ ಇನ್ನು ನಾಳೆ ಅಪ್ಲೋಡ್ ಮಾಡ್ತೇನೆ. 76 ಮತ್ತು 77ನೇ ದಿವಸದ ಇದು ವಿಡಿಯೋ. ಇದಾಗಿತ್ತು ನನ್ನ ದಿನ. ಥ್ಯಾಂಕ್ ಯು.